ನೋಡಿ ಫ್ರೆಂಡ್ಸ್ ಕೊಟ್ಟಿದ್ಲು ಮಶ್ರೂಮ್ ಇಟ್ಟಿದ್ದೀನಿ. ನೀವು ಮತ್ತೆ ಇಷ್ಟೀನಲ್ವಾ ಕೆನೆ ಕಟ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಗಂಟು ಸ್ವಲ್ಪ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಇದೇ ಮೊದಲು ವಿಡಿಯೋ, ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಇನ್ನೂ ಹಿಂದೆ ಹೋಗಿ ಸರ್ಚ್ ಮಾಡಿ ನೋಡಿ. ನನ್ನ ವಿಡಿಯೋಸು ತುಂಬಾ ಚೆನ್ನಾಗಿರ್ತವೆ. ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಎಲ್ಲಾನು ನಮ್ಮ ಅಕ್ಕನ ಮಗಳ ಮದುವೆ ವಿಡಿಯೋಗಳೆಲ್ಲಾನು ತುಂಬ ಅಂದರೆ ಫಸ್ಟಿಂದ ಗುಡಿಸಿ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಹಿಡಿದು ಲಾಸ್ಟು ಹೊಸಗೆ ತನಕ ಅವ್ರ ಮನೆಗೆ ಒಪ್ಪಿಸೋ ತನಕ ಯಾವ ಥರ ಎಲ್ಲ ಮಾಡಿಸಿದ್ವಿ, ಏನು ಹೇಗೆ ನಮ್ಮ ಕಡೆ ಯಾವ ಥರ ಮಾಡಿದ್ವಿ, ಹಾಗೆ ಹಳ್ಳಿ ಶೈಲಿಯಲ್ಲಿ ಯಾವ ಥರ ಮಾಡಿದ್ವಿ, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ಲು ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲನೂ ಹಾಕಿದ್ದೀನಿ. ಹೋಗಿ ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಆ ವಿಡಿಯೋಗಳೆಲ್ಲ ನೋಡದೇ ಇದ್ದರೆ ಹೋಗಿ ನೋಡ್ಕೊಂಬನ್ನಿ. ಬನ್ನಿ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಇನ್ನು ಮದುವೆ ಎಲ್ಲ ಆಯ್ತಲ್ವ, ಹೊಸ್ಗೆ ಎಲ್ಲ ಆಗಿದ್ದಾದಮೇಲೆ ಮತ್ತು ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ಏನೋ ಬಂದಿದ್ದು ಹೊಸ್ಗೆ ಎಲ್ಲ ಬಂದ್ಬಿಟ್ಟು ಫ್ರೈಡೇ ಆ ಥರ ಆಗೋಯ್ತು. ನಾನು ಬಂದ್ಬಿಟ್ಟು ಇನ್ನು ಫ್ರೈಡೇ ಆಗೋಗಿದ್ದಾದಮೇಲೆ ಶನಿವಾರನೂ ಅವರು ಅಲ್ಲೇ ಇದ್ದರು, ಊರಲ್ಲೇ ಮನೆಯಲ್ಲಿನೇ. ಮತ್ತು ಭಾನುವಾರ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಂಥದ್ದು, ಅದನ್ನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಮತ್ತು ನಾವು ಬಂದಿದ್ದು ಸೋಮವಾರ. ಇಲ್ಲಿಗೆ ಯಾವಾಗಿದ್ರೂ ಅರ್ಜೆಂಟಾಗೇ ಬರಬೇಕು. ಸೋಮವಾರ ಅಂದರೆ ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಸಂಘದ ಬುಕ್ಕನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಸೋಮವಾರ ಅಂದರೆ ಅಲ್ಲಿಗೂ ಪಾರ್ಲರಲ್ಲಿಡದೆ ಮೇಲ್ಗಡೆ ಇಟ್ಟಿದ್ದೆ. ಅಮ್ಮವ್ರಿಗೆ ಹೇಳಿದ್ರೆ ಎತ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇನ್ನು ಅವ್ರಿಗೆ ಹೇಳಿ ಇನ್ನು ಅದು ಇದು ಅಂತ ಅನ್ನೋದು ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಸ್ಕೂಟಿ ಎತ್ಕೊಂಡೋಗಿದ್ವಲ್ಲ, ನಾನು ಇಬ್ಬರು ನನ್ನ ಮಕ್ಕಳು ಎಲ್ಲನೂ ಲಗೇಜು, ಒಂದು ಸ್ವಲ್ಪ ಲಗೇಜ್ ಅಲ್ಲೇ ಇಟ್ಟು ಒಂದು ಅರ್ಧ ಲಗೇಜ್ನ ಎತ್ಕೊಂಡು ಹಾಗೆ ಬಂದ್ಬಿಟ್ವಿ. ಇಲ್ಲಿಗೆ ಒಂದು 12:30 ಮೇಲೆ ಆ ಥರ ಬಂದ್ವಿ, ಬರ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿ ಊಟ ಗಿಟ ಎಲ್ಲ ತಿಂದ್ಕೊಂಡು ಇನ್ನು ಸೋಮವಾರ ಅಲ್ವಾ, ನೀರು ಸ್ನಾನ ಎಲ್ಲ ಮುಗಿಸಿ ಎಲ್ಲನೂ ಬಂದಿದ್ದೆಲ್ಲ ಆಯಿತು. ಬಂದ ಮೇಲೆ ಅಲ್ಲಿಂದ ನಾನು ಏನೆಲ್ಲ ತೊಗೊಂಬಂದೆ, ಮತ್ತು ಯಾವ ಥರ ಎಲ್ಲ ನನ್ನ ರೊಟೀನು ಯಾವ ಥರ ಎಲ್ಲ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋಸು ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ವಿಡಿಯೋಸಲ್ಲಿ ಯಾವ ಥರ ಬರುತ್ತೆ ಅಂದರೆ ನನ್ನ ಲೈಫ್ ರೊಟೀನು, ಹಾಗೆ ಇದು ಕುಚ್ಚು ಡಿಸೈನ್ಸು, ಬ್ಲೌಸ್ ಡಿಸೈನ್ಸು, ಈ ಥರ ಎಲ್ಲನೂ ನನ್ನ ವಿಡಿಯೋಸಲ್ಲಿ ಬರ್ತಾ ಇರ್ತವೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೋಗಿ ಇವಾಗ ವಿಡಿಯೋನ ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಮದುವೆಯಿಂದ ಎಲ್ಲ ಬಂದ್ಬಿಟ್ವಿ. ನೆನ್ನೆನೇ ಬಂದಿದ್ದಾಯಿತು. ನೋಡಿ ಎಲ್ಲನೂ ಏನೆಲ್ಲ ಕೊಟ್ಟು ಕಳಿಸಿದಾಳೆ. ಇದನ್ನು ತೆಗೆದು ಎಲ್ಲ ತೋರ್ಸೋಕ್ಕೆ ಆಗ್ತಾಯಿಲ್ಲ. ನಮ್ಮ ಅಕ್ಕ ಎಲ್ಲ ತಿಂಡಿ ಎಲ್ಲನೂ ಅಂದರೆ ಹೊಸ್ಗೆ ಅಂತ ಹೇಳ್ತಾರಲ್ಲ, ಹೊಸ್ಗೆಗೆ ಮಾಡಿರ್ತೀವಲ್ಲ ಅದನ್ನು ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ. ಇನ್ನು ಅಷ್ಟೇ ಅಲ್ವಾ, ಯಾರ್ಯಾರು ಬಂದಿರ್ತಾರೋ ಅವ್ರಿಗೆಲ್ಲನೂ ಹೊಸ್ಗೆ ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ ಮದುವೆ ಅಂತ ಅಂದಿದ್ಮೇಲೆ. ಈ ಥರ ಇಷ್ಟು ಇನ್ನೂ ನೆನೆಯಿಂದ ಎಲ್ಲ ಯೂಸ್ ಮಾಡಿದ್ದಾಯಿತು, ಮತ್ತು ಎಲ್ಲ ಮಿಕ್ಕಿದೆ. ಈ ಥರ ಇಷ್ಟು ತೊಗೊಂಬಂದಿದ್ದೀವಿ. ಹಾಗೆ ಅಲ್ಲಿ ಅಡುಗೆಗೆ ಅಂತ ಹೇಳಿಬಿಟ್ಟು ಅಂದರೆ ಮನೆ ಹತ್ರ ಊಟ ಬಡಿಸಿದ್ರಲ್ವ, ಅಲ್ಲಿ ಮಿಕ್ಚರ್ ಮಾಡಿದರು. ಅದನ್ನು ಅಷ್ಟೇ 1 kg ಅಷ್ಟು ಅದನ್ನು ಕೊಟ್ಟಿದ್ಲು. ಇನ್ನು ಮಕ್ಕಳು ಎಲ್ಲ ಇರ್ತಾರಲ್ವ, ಅದು ಬೇರೆ ಮಿಕ್ಕಿರುತ್ತೆ, ಇನ್ನು ಎಲ್ರಿಗೂ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಕೊಟ್ಟಿದ್ಲು. ಈ ಥರ ಎಲ್ಲ ಇದೆ. ಒಂದ್ಸಲಿ ನಿಮಗೂ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಲಿಲ್ಲ, ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ತಗೊಂಬಂದಿದ್ದೆ. ಇದು ಬಂದ್ಬಿಟ್ಟು ಬೀಡ್ಸ್ ಬಿಡಿ, ಅದರಲ್ಲೇನೆ ಹಾಕಿದ್ದೆ ಅದು. ಈ ಥರ ಎಲ್ಲ ಕರ್ಜಿಕಾಯಿ, ಚಕ್ಲಿ, ಈ ಥರ ಎಲ್ಲ ಇರುತ್ತೆ ನೋಡಿ, ಇದೆಲ್ಲ ನೋಡಿ. ಮತ್ತು ಇದು ಬತಾಸ್ ಬಿಳ್ಳೆಗಳು ಅಂತ ಹೇಳ್ತೀವಲ್ಲ, ನಾವು ಚಿಕ್ಕವರಿದ್ದಾಗ ಪುರಿ ಜೊತೆ ಎಲ್ಲನೂ ಇದೇ ಥರದೇ ಚಾಟ್ ತುಂಬ ತಿಂತಾ ಇದ್ದಿದ್ದು. ಇವಾಗ ವಿಡಿಯೋಸ್ಗಳಲ್ಲೆಲ್ಲ ನೋಡಿದ್ರೆ ಕೆಮಿಕಲ್ ಹಾಕಿರೋದು ಎಲ್ಲನೂ ತಿನ್ನೋಕ್ಕೆ ಇಷ್ಟ ಬರೋದಿಲ್ಲ, ಆ ಥರ ಇರುತ್ತೆ ನೋಡಿ. ಈ ಥರ ಎಲ್ಲ ಕೊಟ್ಟಿದ್ಲು. ಎಲ್ಲ ತಿಂದು ಸ್ವಲ್ಪ ಇದೆ.
ಇನ್ನೂ ಎಲ್ಲಿಂದಲ್ಲಿ ಎಲ್ಲ ಕೆಲಸ ಎಲ್ಲ ನೋಡಿ. ಬಟ್ಟೆ ಎಲ್ಲ ತಂದು ಬ್ಯಾಗು ಎಲ್ಲ ತಂದು ಹಾಗೆ ಹಾಕಿದ್ದೀನಿ. ನಿನ್ನೆ ಸಾಯಂಕಾಲನೇ ನಿನ್ನೆನೇ ಬಂದಿದ್ದು. ಇನ್ನು ಅದು ಇದಿರುತ್ತಲ್ಲ ಮನೆ ಕ್ಲೀನಿಂಗು ಅದು ಇದು ಅಂತ ಹೇಳಿಬಿಟ್ಟು ನಮ್ಮ ಚಿನ್ನ ಬೇರೆ ನೋಡಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಅದು ಭಯ ಪಟ್ಕೊಂಡ್ಬಿಟ್ಟಿದೆ. ಬರೋಷ್ಟರೊಳಗೆ ಬಿಡ್ದಿರ ಎಲ್ಲೋದ್ರೆ ಅಲ್ಲಿ ಹಿಂದೆನೇ ಬರ್ತಾಯಿದೆ ನಮ್ಮ ಚಿನ್ನ. ಇನ್ನು ಮತ್ತೇನೋ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಅಂತ ಹೇಳ್ಬೇಕಂದ್ರೆ ಹತ್ರ 1 ವೀಕ್ ಆಗೋಯ್ತು ನಾನು ಊರಿಗೆ ಹೋಗಿ. ಅದಕ್ಕೋಸ್ಕರ ಇವಾಗ ಬಂದು ಇನ್ನು ನನ್ನ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ತುಂಬಾ ದಿನ ಆಯಿತು ಈ ವಿಡಿಯೋ ಮಾಡೋಷ್ಟೊಳಗೆ ನಾನು ಇದೆಲ್ಲ ಹಾಕಿ ವಿಡಿಯೋಸ್ ಎಲ್ಲ ಹಾಕಿ ಅಲ್ಲಿ ಹೋಗಿದ್ದೆ ಅಲ್ವಾ, ಎಡಿಟ್ ಮಾಡೋಕ್ಕೂ ಏನಕ್ಕೂ ಆಗಲಿಲ್ಲ. ಇನ್ನು ಎಡಿಟ್ ಎಲ್ಲ ಮಾಡಿ ಇನ್ನು ನಾನು ನನ್ನ ಕಂಟಿನ್ಯೂ ಮಾಡಬೇಕು. ಅದು ಬೇರೆ ಬಟ್ಟೆಸು ಜಾಸ್ತಿ ಇದ್ದಾವೆ, ಯಾರು ನೋಡಿದ್ರೂ ಬಂದು ಹೋಗ್ತಾ ಇದ್ದಾರೆ. ಅದು ನಾನು ಬಟ್ಟೆನೂ ಸ್ಟಿಚ್ ಮಾಡಬೇಕು. ಇನ್ನು ನಮ್ಮ ಅಕ್ಕನ ಮಗಳು ಇದ್ದಾವೆ, ಹಾಗೆ ಬೇರೆಯವರು ಇದ್ದಾವೆ, ಎಲ್ಲನೂ ಸ್ಟಿಚ್ ಮಾಡಬೇಕು, ರೆಡಿ ಮಾಡಬೇಕು. ಇನ್ನು ಅವರು ಇವರು ಬಂದರೆ ಇನ್ನೂ ಆಗಲಿಲ್ವ, ನಾವು ಅವಾಗ ಕೊಟ್ವಿ ಇವಾಗ ಕೊಟ್ವಿ ಅಂತ ಹೇಳಿಬಿಟ್ಟು ಇನ್ನು ಜಗಳ ಮಾಡ್ತಾರೆ. ಸ್ಟಿಚ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ನಂದು ಮೊಬೈಲ್ ಬೇರೆ ಸ್ಟೋರೇಜ್ ಫುಲ್ ಆಗೋಗಿದೆ, ವಿಡಿಯೋಸ್ ಮಾಡೋಕ್ಕೇ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ವಿಡಿಯೋಸನ್ನು ತೆಗೆದಿರೋದು ಮದುವೆನಲ್ಲೂ ಕೂಡ. ನೋಡಿ ಬೆಳಗ್ಗೆ ಬಂದ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡಿದ್ದೆ. ಇಲ್ಲಿ ನಾಟಿ ಮಶ್ರೂಮ್ ಅಂದರೆ ಊರಲ್ಲೇ ಸಿಗ್ತಾವಲ್ಲ ಹೊಲದಲ್ಲಿ ಎಲ್ಲನೂ, ಅದು ತೊಗೊಂಬಂದಿದ್ರು ಪಕ್ಕದೂರವರು, ಅವ್ರ ಹತ್ರ ತೊಗೊಂಡಿದ್ದು. ಇನ್ನು ಸ್ವಲ್ಪ ಇದ್ದಾವೆ, ಸಾಂಬಾರನ್ನ ಮಾಡಬೇಕು. ಸಾಂಬಾರು ಚೆನ್ನಾಗಿರುತ್ತೆ, ಅದನ್ನು ಆದರೆ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಬೇಳೆ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ದೆ. ನಮ್ಮವರು ತಿಂದ್ಬಿಟ್ಟು ಹೋಗಿದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಬುಧವಾರ. ಇನ್ನು ಎಲ್ಲ ಕೆಲಸ ಎಲ್ಲ ಆಯಿತು. ಮಕ್ಕಳಿಗೆ ವೆಜ್ ರೈಸ್ ಥರ ಮಾಡಿ ಕೊಟ್ಟೆ, ಮತ್ತು ಮೂಲಂಗಿ ಸಾಂಬಾರು ಮುದ್ದೆ ಎಲ್ಲ ಮಾಡಿದೆ. ಇನ್ನು ಬಟ್ಟೆ ಸ್ಟಿಚ್ಚಿಂಗು ಆ ಥರ ಇದೆ, ಅದೆಲ್ಲ ನೋಡ್ಕೋಬೇಕು ಎಲ್ಲನೂ. ಈ ಥರ ಮೂಲಂಗಿ ಸಾಂಬಾರು ಮಾಡಿದ್ದೆ, ತುಂಬಾ ಸೂಪರಾಗಿ ಬಂದಿದೆ. ಅಂದರೆ ಸ್ವಲ್ಪ ಸಾಂಬಾರು ಎಲ್ಲ ಮಾಡಿದೆ, ಸ್ವಲ್ಪ ಗಟ್ಟಿಯಾಗೇ ಮಾಡೋದು ನಾನು, ಅದು ಅದೇ ಥರನೇ ಅವ್ರಿಗೆ ಇಷ್ಟ ಆಗೋದು. ಅದಕ್ಕೋಸ್ಕರ ಆ ಥರ ಎಲ್ಲ ಆಯಿತು. ಮುದ್ದೆ ರೈಸು ಅದಕ್ಕೆ ಮಾಡಿದ್ದೆ. ಇನ್ನು ನಾನು ಬಟ್ಟೆ ಸ್ಟಿಚ್ಚು ಎಲ್ಲ ಮಾಡಬೇಕು, ತುಂಬಾ ಕೆಲಸ ಇದೆ. ಇನ್ನು ಈ ನಡುವೆ ಎಲ್ಲ 1 ವೀಕು ಇಲ್ಲದೇ ಇರೋದ್ರಿಂದ ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗ್ ಇದ್ದೋಗಿದೆ. ಅಂದರೆ ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಎಲ್ಲನೂ ಅದೆಲ್ಲ ಮಾಡ್ಕೋಬೇಕು. ಅದು ಬೇರೆ ನಮ್ಮ ಅಕ್ಕನ ಮಗಳದ್ದು ಅದು ಇದೆ. ಇನ್ನು ಅಲ್ಲಿಯೂ ಫಂಕ್ಷನ್ನಿಗೂ ಇನ್ನೂ ಇದೆ, ಅಲ್ಲಿ ಹೋಗುವಾಗ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ನೋಡೋಣ. ನೋಡಿ ಇವಾಗ ಬಂದ್ಬಿಟ್ಟು 11:20 ಆಗ್ತಾಯಿದೆ. ನೋಡಿ 11:20 ಆಗ್ತಾಯಿದೆ. ಇನ್ನು ಇವಾಗಲೇ ಕೆಳಗಡೆಯಿಂದ ಮೇಲಕ್ಕೆ ಬಂದೆ. ಹಾಗೆ ಸ್ವಲ್ಪ ಮುದ್ದೆ ಉಳಿದಿತ್ತು, ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇದ್ದರೆ ನೋಡಿಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಕೆಳಗಡೆಗೆ ಹೋಗಿ ಬಟ್ಟೆ ಕಟ್ ಮಾಡೋದಿದೆ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಕಟ್ ಮಾಡಿ ಇಟ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಹಾಗೆ ಕಾಫಿ ಮಾಡ್ಕೊಂಡು ಹೊರಟೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ ಈ ಥರ ಕೆನೆ ಬಂದಿರುತ್ತಲ್ಲ, ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ. ನೋಡಿ ಆ ಥರ ಇನ್ನು ಆಗಲೆಲ್ಲ ಬಿಸಿ ಮಾಡ್ತಾನೆ ಇರ್ತೀನಲ್ವ, ಕೆನೆ ಕಟ್ಕೊಂಡಾಗ ಎಲ್ಲನೂ ಈ ಥರ ತೆಗೆದು ಇಟ್ಕೊತಾ ಇರ್ತೀನಿ. ಮತ್ತು ಅದಕ್ಕೆ ಕಾಯಿಸಿದ್ರೆ ನಮಗೆ ತುಪ್ಪ ಅನ್ನೋದು ಬರುತ್ತೆ. ಆ ಥರ ನೋಡಿ ತುಪ್ಪ ಅನ್ನೋದು ಈ ಥರ ಇರುತ್ತೆ. ಆದರೆ ನಮ್ಮ ಯಜಮಾನ್ರು ಯಾವಾಗಲೂ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಮನೆಯಲ್ಲೇ ಮಾಡಿರೋದಲ್ವ, ಮನೆಯಲ್ಲೇ ಮಾಡಿರೋದು ಅಂತ ಹೇಳ್ಬಿಟ್ಟು ಇನ್ನು ಅವರು ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಬಿಸಿನೀರಿಗೆ ಹಾಕ್ಕೊಳ್ಳೋದು, ಹಾಲಿಗೆ ಹಾಕ್ಕೊಳ್ಳೋದು, ಈ ಥರ ಎಲ್ಲನೂ ಮಾಡ್ತಾ ಇರ್ತಾರೆ. ಮತ್ತೇನಾದರೂ ಈ ಥರ ಇವಾಗ ಸಾಂಬಾರು ಮಾಡಿದ್ದೆ ಅಲ್ವಾ, ಬೇಳೆ ಸಾಂಬಾರು, ಈ ಥರ ಎಲ್ಲ ಕೆಲವೊಂದು ಸಾಂಬಾರುಗಳಿಗೆ ಅವರು ತುಪ್ಪ ಕೇಳ್ತಾರೆ. ಅದು ಒಂಚೂರು ಸಾಕು ಅಂತ ಹೇಳ್ಬಿಟ್ಟು
ಆ ಥರ ನಾವು ಆಚೆ ತಗೊಳ್ಳೋದಕ್ಕಿಂತ ಅದಕ್ಕೆ ವನಸ್ಪತಿ ಅಂದರೆ ದಾಲ್ಡಾ ಅದು ಇದು ಮಿಕ್ಸ್ ಮಾಡಿರ್ತಾರೆ ಅಂತ ಡೌಟ್ ಇರುತ್ತಲ್ಲ. ಈ ಥರ ನಾವು ಹೇಗಿದ್ರೂ ಹಾಲು ತಂದೇ ತರ್ತಾರೆ, ಅದು ಯಾರೇ ಆಗಲಿ. ಅದನ್ನು ಚೆನ್ನಾಗಿ ಕಾಯಿಸಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಕೆನೆ ಕಟ್ಕೊಳುತ್ತೆ. ಅದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ರೆ ನಮಗೆ ಅವಾಗವಾಗ ಒಂದು 4-5 ಡೇಸ್ಗೆ ಆ ಥರನೂ ನಾವು ಕಾಯಿಸ್ಕೋಬೋದು. ಆ ಥರ ಮೊಸರು ಮಾಡ್ತೀನಿ, ಆದ್ರೂ ನಾನು ಕೆನೆ ಪಕ್ಕಕ್ಕೆ ಇಟ್ಕೊತೀನಲ್ವ, ಆಗ ಕೆನೆಯಲ್ಲೇ ನಾನು ತುಪ್ಪ ಮಾಡೋದು. ಮೊಸರು ಇನ್ನು ಕೆನೆ ಎತ್ಕೊಂಡ್ಬಿಟ್ಟಿರ್ತೀವಲ್ಲ, ಅದರಲ್ಲಿ ಇನ್ನು ಬೆಣ್ಣೆ ಏನಕ್ಕಿರುತ್ತೆ. ಆದರೂ ಬೆಳಗ್ಗೆ ಕಲಿಸೋಕ್ಕಿಂತ ಮುಂಚೆ ಕೆನೆ ಕಟ್ಕೊಂಡಿದ್ರೆ ಅದನ್ನು ಮೇಲೇ ತೆಗೆದು ಅದರಲ್ಲಿ ಒಳಗಡೆನೆ ಹಾಕ್ಕೊತೀನಿ. ಮತ್ತು ಅದನ್ನು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಮತ್ತು ಅವ್ರಿಗೆ ಕೊಡೋದು, ನಮ್ಮವ್ರಿಗೆ. ಆ ಥರ ಈ ಥರ ಎಲ್ಲ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಹಾಗೆ ಗಂಟು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನೋಡಿ ಈ ಥರ ಕಾಳು ಮೆಣಸು ಅಂದರೆ ಕರಿಮೆಣಸು ಮತ್ತು ಎಲೆ, ನಾವು ಎಲೆಡ್ಕೆ ಹಾಕ್ಕೊತೀವಲ್ಲ, ವೇಳ್ದೆಲೆ ಮತ್ತು ಶುಂಠಿ, ಇದನ್ನು ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಈ ಥರ ಕುದಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಬಾಳೆಹಣ್ಣು, ಅಂದರೆ ದೊಡ್ಡ ಬಾಳೆಹಣ್ಣು ಇರುತ್ತಲ್ಲ, ಬಾಳೆಹಣ್ಣು ಮತ್ತು ಚೇಪೆಕಾಯಿ ಇತ್ತಲ್ವ, ಅದು ಸ್ವಲ್ಪ ತಿಂದಿರೋದಕ್ಕೆ, ಅಂದರೆ ನೈಟಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಎಲ್ಲ ಊರಲ್ಲಿ ಇತ್ತಲ್ವ, ತಿಂದು ಎಲ್ಲ ಇದು ಮಾಡಿದ್ದಕ್ಕೆ ಸ್ವಲ್ಪ ಗಂಟ್ಲು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಕಷಾಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ನೀವು ಈ ಥರ ಟ್ರೈ ಮಾಡಿ, ನೆಗಡಿಗೆ ಕೆಮ್ಮಿಗೆ ಎಲ್ಲನೂ ತುಂಬಾ ಒಳ್ಳೆಯದು. ಈ ಥರ ಕಷಾಯ ಮಾಡಿ ಕುಡಿಯೋದ್ರಿಂದ ನೀವು ಒಂದ್ಸರಿ ಟ್ರೈ ಮಾಡಿ. ಅದಕ್ಕೆ ಕಷಾಯಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಕಾಳು ಮೆಣಸು ಮತ್ತು ಶುಂಠಿ, ಅಂದರೆ ಹಸಿ ಶುಂಠಿನೇ ಹಾಕಿದ್ದೀನಿ. ಒಣ ಶುಂಠಿನೂ ಹಾಕೋಬೋದು, ನಾನಿವಾಗ ಹಸಿ ಶುಂಠಿನೇ ಹಾಕಿರೋದು. ಮತ್ತು ವೀಳ್ದೆಲೆ, ಅದ್ರ ಜೊತೆಗೆ ಇನ್ನೂ ಹಾಕೋಬೋದು, ತುಳಸಿ ಹಾಕೋಬೋದು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಈ ಥರ ಸ್ವಲ್ಪ ಬೆಳ್ಳುಳ್ಳಿ, ಈ ಥರ ಎಲ್ಲ ಹಾಕಿ ನಾವು ಕುದಿಸ್ಕೊಂಡು ಕುಡಿಬೋದು. ಈಗ ಸದ್ಯಕ್ಕೆ ನಾನು ಆ 3ನ ಹಾಕಿದ್ದೀನಿ. ಅದನ್ನು ಅಷ್ಟೇನೆ ನಾವು ಹಾಗೇನೂ ಕುಡಿಯೋಂಗಿದ್ರೂ ಕುಡಿಬೋದು. ಖಾರ ಅಂತ ಅನ್ನಿಸಿದ್ರೆ ನಾವು ಸ್ವಲ್ಪ ಇದು ಬೆಲ್ಲ ಆದರೂ ಹಾಕಿ ಸೇರಿಸ್ಕೋಬೋದು, ಮತ್ತೆ ಇಲ್ಲ ಸಕ್ಕರೆ ಆದರೂ, ನಿಮ್ಗೆ ಯಾವ್ದು ಕಂಫರ್ಟು ಏನು ಅಂತ ನೋಡಿಕೊಂಡು ಅದನ್ನು ಸೇರಿಸ್ಕೊಂಡು ಕುಡಿಬೋದು. ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ನಮಗೆ ಗಂಟ್ಲು ನೋವಿದ್ರು, ಏನಾದರೂ ಒಂಥರ ಕಿರಿಕಿರಿ ಥರ ಇದ್ರೂ, ನೆಗಡಿ ಇದ್ರೂ, ಇನ್ನೇನು ನೆಗಡಿ ಬರೋ ಸಿಂಟಮ್ಸ್ ಕಾಣಿಸ್ತಾ ಇರುತ್ತಲ್ವ, ಆವಾಗಲೇ ಈ ಥರ ಕಷಾಯ ಮಾಡಿಕೊಂಡು ಕುಡಿಯೋಷ್ರೊಳಗಡೆ ನಮಗೆ ನೆಗಡಿ ಬರೋದೆಲ್ಲ ಸ್ಟಾಪ್ ಆಗುತ್ತೆ, ಬೇಗನೆ ವಾಸಿ ಆಗುತ್ತೆ. ಇದು ಹೆಲ್ದಿ ಕೂಡ ಅಲ್ವಾ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಕುಡೀರಿ. ನೀವು ಕೂಡ ನೋಡಿ, ಕಾಫಿನೂ ರೆಡಿ ಆಗಿದೆ. ಹಾಗೆ ಅನ್ನಿಸ್ತು ಕಷಾಯನ ಮಾಡ್ಕೊಳ್ಳೋಣ ಅಂದರೆ, ಬೆಳಿಗ್ಗೆನೂ ಅಷ್ಟೇ ಬಿಸಿನೀರು ಜೊತೆಗೆ ನಾನು ಇದು ಮೆಣಸು ಹಾಕಿ ಕುಡಿದಿದ್ದೆ. ಸರಿ, ಅದಕ್ಕೆ ಕಷಾಯ ಬೆಳಿಗ್ಗೆ ಮಾಡಲಿಲ್ಲ. ಸರಿ, ಇವಾಗ ಅನ್ನಿಸ್ತು, ಸರಿ ಮಾಡ್ಕೊಂಡು ಹಾಗೆ ಹೊಟ್ಟೋಗೋಣ ಕೆಳಗಡೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಕಷಾಯ ರೆಡಿ ಆಯಿತು. ಇನ್ನು ತಗೊಂಡು ಹೋಗೋಣ ಕೆಳಗಡೆಗೆ, ಬನ್ನಿ ಕುಡಿಯೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ ವಿಡಿಯೋನ ಅಲ್ಲಿಗೇನೆ ಸ್ಟಾಪ್ ಮಾಡಿದ್ದೆ, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿಗೇನೆ ಸ್ಟಾಪ್ ಮಾಡಿ, ಇನ್ನು ನೆಕ್ಸ್ಟ್ ವಿಡಿಯೋ ಯಾವುದು ಏನು ಹೇಗೆ ಅಂತ ಹೇಳ್ಬಿಟ್ಟು ನಾಳೆ ವಿಡಿಯೋದಲ್ಲಿ ಹಾಗೆ ನೋಡ್ತಾ ಇರಿ. ನಾನು ಈ ನಡುವೆ ಎಲ್ಲನೂ ಮದುವೆ ವಿಡಿಯೋ ಎಲ್ಲ ಹಾಕಿದ್ದೆ ಅಲ್ವಾ, ಅದರಲ್ಲಿ ನಿಮಗೆ ಫೋಟೋಸು ಎಲ್ಲ ಹಾಕಿ ಇವ್ರು ಯಾರು ಅಂತ ಹೇಳಿ ಪರಿಚಯ ಮಾಡಿಸಿ ಕೊಡೋಣ ಅಂತ ಹೇಳಿ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ಸುಮ್ಮನೆ ಇದ್ದೋದೆ. ಈ ಥರ ಎಲ್ಲನೂ ಮದುವೆನಲ್ಲಿ ಹಿಡ್ದಿರೋ ಅಂಥ ಫೋಟೋಸ್ನ ಹಾಕಿ ವ್ಲಾಗ್ನ ಮಾಡಬೇಕಾ ಬೇಡವಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಯಾರಾದರೂ ಕಾಮೆಂಟ್ ಮಾಡಿ. ಇಲ್ಲ ನೋಡೋಣ, ನನಗೇನಾದರೂ ಹಾಕಬೇಕು ಅಂತ ಅನ್ನಿಸಿದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಮದುವೆನಲ್ಲಿ ಯಾರೆಲ್ಲ ಬಂದಿದ್ದರು, ಯಾರ್ಯಾರು ಇವರೆಲ್ಲ, ನನಗೇನಾಗಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಐ ಹೋಪ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡ್ತಾ ಇರಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು
ಅಂದ್ಕೊಂಡಿದ್ದೀನಿ. ಈ ವಿಡಿಯೋನು ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನೆಕ್ಸ್ಟ್ ವಿಡಿಯೋ ಯಾವುದು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಕಾಯ್ತಾ ಇರಿ. ಫೋಟೋಸ್ ವಿಡಿಯೋ ಹಾಕ್ತೀನ, ಮದುವೆ ಫೋಟೋಸ್ದು ವಿಡಿಯೋ ಹಾಕ್ತೀನ, ಇಲ್ಲ ನಾರ್ಮಲಾಗಿ ವ್ಲಾಗ್ನ ಶೇರ್ ಮಾಡ್ತೀನ ಏನು ಹೇಗೆ ಅಂತ ಹಾಗೆ ನೋಡ್ತಾ ಇರಿ. ಈ ವ್ಲಾಗು ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ನೆಕ್ಸ್ಟ್ ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.